17 ಗಂಟೆಗಳ ಹಿಂದೆ ಅಂದರೆ ನೆನ್ನೆ ಮಧ್ಯಾಹ್ನ ಯಾವಾಗ ಈ ಕಾಮಚಂದ್ರನ ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಯಿತು, ಹೊಸ ಕತೆ ಕಟ್ಟಿದ್ದು ಇದೇ ಕಾಮಚಂದ್ರ. ಏನಂತ ಈ ವಿಡಿಯೋ ಯಾವಾಗ ಸುದ್ದಿ ಮಾಧ್ಯಮದಲ್ಲಿ ಪ್ರಸಾರ ಆಯಿತು, ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಎಸ್ಕೇಪ್ ಆಗೋದು ಹೊರಟಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ಕಕ್ಕಾಬಿಕ್ಕಿಯಾಗಿ ಅದು AI ವಿಡಿಯೋ ಇರಬಹುದು ಅಂತಂದಿದ್ರು. ಆ ವೈರಲ್ ವಿಡಿಯೋ ನೋಡಿದೆ ನಾನು, ನನಗೆ ಶಾಕ್ ಆಗಿದೆ. ಅದು AI ವಿಡಿಯೋ, ಅದು ನಾನಲ್ಲ. ಆ ಮಹಿಳೆ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. 8 ವರ್ಷಗಳ ಹಿಂದೆ ನಾನು ಬೆಳಗಾವಿಯಲ್ಲಿದ್ದೆ. ಸಂಪೂರ್ಣ ಎಡಿಟ್ ಮಾಡಿದ್ದದು, ತಿರುಚಿದ ವಿಡಿಯೋ. ಯಾರೋ ವಿರೋಧಿಗಳು ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅಂತಂದ್ರು. ಈ ಕುರಿತು ತನಿಖೆ ಕೂಡ ಆಗಬೇಕು ಅಂತ ಹೇಳಿದ್ದು ಸ್ವತಃ ರಾಮಚಂದ್ರ ರಾವ್. ಈಗ ಸಸ್ಪೆಂಡ್ ಆಗಿದ್ದಾರೆ. ಯಾವಾಗ ವಿಡಿಯೋ ವೈರಲ್ ಆಯ್ತೋ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ. ಎಲ್ಲ ಕಡೆಯಿಂದಲೂ ಲಾಕ್ ಆಗಿದ್ದೀನಿ ಅಂತ ಶಾಕ್ ಆಗಿ ಅದು AI ಆಧಾರಿತ ವಿಡಿಯೋ ಅಂತ ರಾಮಚಂದ್ರ ರಾವ್ ನೆನ್ನೆ ಹೇಳಿದ್ದು. ಅದು ಸಂಪೂರ್ಣ ಎಡಿಟೆಡ್ ವಿಡಿಯೋ, ತಿರುಚಿರೋ ವಿಡಿಯೋ, ಅದು AI ವಿಡಿಯೋ. ಅದು ಅಲ್ಲಿರೋದು ನಾನಲ್ಲ, ಆ ಮಹಿಳೆ ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಇದೇ ವಿಚಾರದ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ. ಶಶಿಧರ್, ಯಾವಾಗ ಈ ವಿಡಿಯೋ ವೈರಲ್ ಆಯಿತು 17 ಗಂಟೆಗಳ ಹಿಂದೆಯಷ್ಟೇ, ಏನು ಉತ್ತರ ಕೊಡಬೇಕು ಅಂತ ಹೇಳಿ ರಾಮಚಂದ್ರ ರಾವ್ ಅವರಿಗೆ ಗೊತ್ತೇ ಆಗಲಿಲ್ಲ ಅನ್ಸುತ್ತೆ. ಕಕ್ಕಾಬಿಕ್ಕಿಯಾಗಿ ಏನೋ ಹೇಳಬೇಕು ಅಂತ ಹೇಳಿ AI ವಿಡಿಯೋ, ಅದು ನಾನಲ್ಲ, ಅದು ಆ ಮಹಿಳೆ ಯಾರು ಅಂತಾನೆ ಗೊತ್ತಿಲ್ಲ, ಅದು ಕಂಪ್ಲೀಟ್ ನನ್ನ ವಿರೋಧಿಗಳು ಮಾಡಿರೋ ಷಡ್ಯಂತ್ರ ಅಂತಂದ್ರು. ಈಗ ಸಸ್ಪೆಂಡ್ ಆಗಿದ್ದಾರೆ. ಶಶಿಧರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಈಗ ಸರ್ಕಾರ ಆದೇಶ ಮಾಡಿದೆ, ಸಸ್ಪೆಂಡ್ ಮಾಡೋ ಆದೇಶ ಮಾಡಿದೆ. ಈಗ ಕಂಪ್ಲೀಟ್ ಇದು ವಿರೋಧಿಗಳು ಮಾಡಿರೋದು ಅಂತ ಹೇಳ್ತಿದ್ದಾರೆ. ತನಿಖೆ ಈಗ ಆಗಲೇಬೇಕಾಗತ್ತೆ. ತನಿಖೆ ಯಾವ ಆ್ಯಂಗಲಲ್ಲಿ ಆಗುತ್ತೆ? ಶರತ್ತು, ಈ ಒಂದು ವಿಚಾರದಲ್ಲಿ ವಿರೋಧಿಗಳು ಮಾಡಿದ್ರೋ ಇಲ್ಲ ಆಪ್ತರು ಮಾಡಿದ್ರೋ ಇಲ್ಲ ಅವರೇ ಬೇಕಂತ ಮಾಡ್ಕೊಂಡ್ರೋ ಇಲ್ಲ ಸಂತ್ರಸ್ತರು ಏನಾದರೂ ಮಾಡ್ಕೊಂಡ್ರೋ ಯಾರು ಮಾಡಿದ್ರು ಅನ್ನೋದು ಬೇಕಾಗಿಲ್ಲ. ಅದು ಯಾರು ಕೂಡ ಅನಾವಶ್ಯಕ. ಆದರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಅಧಿಕಾರಿ, ಅದು ಸಾಮಾನ್ಯ ಅಧಿಕಾರಿ ಅಲ್ಲ, IPS ಅಧಿಕಾರಿ, ನೆಕ್ಸ್ಟ್ ಅವ್ರಿಗೆ ಪ್ರಮೋಷನ್ ಹಾಕಿ ADGP ಕೂಡ ಆಗ್ತಾಯಿದ್ರು. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಅಶ್ಲೀಲವಾದಂಥ ತಮ್ಮ ಕಚೇರಿಯಲ್ಲಿ ಆ ವಿಡಿಯೋ ಲೀಕ್ ಆಗಿರೋದು ಸಾಕಷ್ಟು ಕೇವಲ ಈ ಪೊಲೀಸ್ ಇಲಾಖೆ ಅಲ್ಲ, ಇಡೀ ಸರ್ಕಾರವೇ ತಲೆ ತಗ್ಗಿಸುವಂಥ ಮಟ್ಟಕ್ಕೆ ಇವತ್ತು ಬಂದಿದೆ. ಯಾಕಂತಂದರೆ ಈ ಒಂದು ಉದಾಹರಣೆಯನ್ನು ನೋಡೋದಾದರೆ, ನೆನ್ನೆ ದಿಢೀರಂತ ಯಾವಾಗ ವಿಡಿಯೋ ರಿಲೀಸ್ ಆಯಿತೋ ಆಗ ತಕ್ಷಣ ಗೃಹ ಸಚಿವರಂಥ ಪರಮೇಶ್ವರನ್ನ ಭೇಟಿಯಾಗಿ ಈ ವಿಡಿಯೋ ಬಗ್ಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ರಾಮಚಂದ್ರ ರಾವೇ ಮುಂದಾಗ್ತಾರೆ. ಮುಂದಾದಾಗ ಗೃಹ ಸಚಿವರು ತಲೆ ತಗ್ಗಿಸುವಂಥ ಪ್ರಕರಣ ಇದಾಗಿರೋದ್ರಿಂದ ಅವ್ರು ಯಾವುದೇ ಕಾರಣಕ್ಕೂ ಕೂಡ ರಾಮಚಂದ್ರ ರಾವ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಯಾಕೆ ಅಂತಂದರೆ ಹೊರಗಡೆ ಬಂದರೆ ಮಾಧ್ಯಮದವ್ರು ಕೂಡ ಕೇಳ್ತಾರೆ ಏನೇನು ಈ ಪ್ರಕರಣ ಅಂದಾಗ ವಿರೋಧ ಪಕ್ಷದವ್ರಿಗೂ ಆನ್ಸರ್ ಮಾಡೋದಕ್ಕಾಗೋದಿಲ್ಲ, ಸರ್ಕಾರದ ಒಬ್ಬ ಜವಾಬ್ದಾರಿಯುತ ಸಚಿವರಾಗಿ ಕೂಡ ಅವರು ಉತ್ತರ ಕೊಡೋದಕ್ಕಾಗೋದಿಲ್ಲ. ಈ ಕಾರಣದಿಂದಾಗಿ ರಾಮಚಂದ್ರ ರಾವ್ಗೆ ಅವರು ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ CM ಕೂಡ CS-ಗೆ ಪತ್ರವನ್ನು ಬರೆದು ಸಂಪೂರ್ಣವಾದಂಥ ತನಿಖೆಯನ್ನು ಮಾಡಿ ಅಂತ ಹೇಳ್ಬಿಟ್ಟು ಕೂಡ ಸೂಚನೆ ಕೂಡ ಕೊಟ್ಟಿದ್ರೆ ಇಡೀ ಸರ್ಕಾರ ರಾಮಚಂದ್ರ ರಾವ್ ವಿರುದ್ಧ ಗರಂ ಆಗಿದೆ. ಆದರೆ ಈತ ಏನು ರಾಮಚಂದ್ರ ರಾವ್ ಸರ್ಕಾರದ ಏನು ಪೊಲೀಸ್ ಇಲಾಖೆಯ ಸಮವಸ್ತ್ರನ್ನ ಬರೆಸಿ ಅವರ ಕುರ್ಚಿಯಲ್ಲ ಕೂತ್ಕೊಂಡು, ಅದು ಕೂಡ ಯೂನಿಫಾರ್ಮ್ ಅಲ್ಲಿ, ಅವ್ರು ಹೇಳ್ತಾರೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಡಬೇಕಾದ್ರೆ ಒಂದು ರೀತಿಯಂತ ಗಲಿಬಿಲಿಗೊಂಡಿದ್ರು. ಒಂದು ಬಾರಿ ಬೆಳಗಾವಿಯಲ್ಲಿದ್ದಾಗ ಆಗಿರೋದು ಅಂತಾರೆ, 8 ವರ್ಷಗಳ ಹಿಂದಿನದು ಅಂತಾರೆ, AI ಅಂತಾರೆ, ಅದ್ರ ಜೊತೆ ಈ ವಿಡಿಯೋ ಎಡಿಟ್ ಮಾಡಿದ್ದಾರೆ ಅಂತಾರೆ. ಆದರೆ ಸಂಪೂರ್ಣವಾಗಿ ಆ ವಿಡಿಯೋವನ್ನು ನೋಡಿದಾಗ ಎಲ್ಲರೂ ಕೂಡ ಗೊತ್ತಾಗುತ್ತೆ, ಹೌದು ಆ ವಿಡಿಯೋನ ಕೊಡಬೇಕಾದ್ರೆ ಮಹಿಳೆಯರ ಮುಖವನ್ನು ಕೂಡ ಬ್ಲರ್ ಮಾಡಿದ್ದಾರೆ. ಅದ್ರ ಜೊತೆ ಆಡಿಯೋವನ್ನು ಕೂಡ ಅವರು ಮಾತಾಡುವಂಥ ಆಡಿಯೋವನ್ನು ಕೂಡ ಹಾಕಿಲ್ಲ, ಬೇರೆ ಯಾವುದೋ ಸಂವಿಧಾನದ ಪೀಠಿಕೆಯ ಒಂದು ಸಾಂಗನ್ನು ಹಾಕಿ ಕೊಟ್ಟಿದ್ದಾರೆ. ಆದರೆ ಗೊತ್ತಾಗುತ್ತೆ ಅದು ವಿಡಿಯೋ ಮಾಡಿರೋದು. ಆದರೆ ವಿಡಿಯೋ ಮಾಡಬೇಕಾದ್ರೆ ಅವರ ಕಚೇರಿಯಲ್ಲೇ ಆಗಿರುವಂಥ ರೆಕಾರ್ಡ್ ವಿಡಿಯೋ ಕೂಡ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಅವ್ರದ್ದೇ ಕುರ್ಚಿ. ಹೀಗಾಗಿ ಅವರೇ ಇದೆಲ್ಲದಕ್ಕೂ ಕೂಡ ಜವಾಬ್ದಾರಿ ಅಧಿಕಾರಿ ಕೂಡ ಆಗಿರ್ತಾರೆ. ಈ ಕಾರಣದಿಂದಾಗಿ ಅವರು DGP ಆಗಿದ್ದಾಗಲೇ ನಡೆದಿರೋದು, ಅವರು ಏನು DCP ಆಗಿದ್ದಾಗ ನಡೆದಿರೋದಲ್ಲ. ಯಾಕಂದರೆ ಅವರ ರ್ಯಾಂಕಿಂಗ್ ಡ್ರೆಸ್ ನೋಡಿದರೆ ಗೊತ್ತಾಗುತ್ತೆ, ಅವರು DGP ಆದ ನಂತರವೇ ಈ ರೀತಿಯಂಥ ಅಶ್ಲೀಲವಾದಂಥ ವಿಡಿಯೋಗಳು ನಡೆದಿರೋದು. ಆ ಸಂತ್ರಸ್ತೆ ಇಲ್ಲ ದೂರದಾರೆ ಅವರು ಬೇಕಾಗೇ ಅವ್ರ ಹತ್ರ ಹೋಗಿ ಟ್ರ್ಯಾಪ್ ಮಾಡೋದಕ್ಕೆ ಹೋಗಿದ್ರ, ಇಲ್ಲ ಆ ಮಹಿಳೆ ದೂರದ ಕೊಟ್ಟ ಸಂದರ್ಭದಲ್ಲಿ ಅವರನ್ನ ಏನಾದರೂ ಮಿಸ್ಯೂಸ್ ಮಾಡ್ಕೊಳ್ಳೋ ಅನ್ನೋದ್ರ ಬಗ್ಗೆ ಅವರೇ ಸ್ಪಷ್ಟವಾಗಿ ಉತ್ತರವನ್ನು ಸರ್ಕಾರಕ್ಕೆ ಕೊಡಬೇಕಾಗಿದೆ. ಸದ್ಯಕ್ಕೆ ಈ ಒಂದು ತನಿಖಾ ಹಂತದಲ್ಲಿರೋದ ಆ
ತನಿಖೆ ಮುಗಿಯೋರು ಕೂಡ ಅವರು ಬೆಂಗಳೂರನ್ನ ಬಿಟ್ಟು ಹೊರಗಡೆ ಹೋಗುವಂತಿಲ್ಲ. ತನಿಖೆ ಕಂಪ್ಲೀಟ್ ಆಗೋರು ಕೂಡ ಇವರ ಅಮಾನತು ಸರ್ಕಾರದಿಂದ ಮುಂದುವರಿಯುತ್ತೆ ಶರತ್. ಎಸ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ. ಮತ್ತೊಂದು ಕಡೆ ಈ ತನಿಖೆಯ ಆಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ಲೈವ್ನಲ್ಲೇ ಇದ್ದಾರೆ. ವೆಂಕಟೇಶ್, ಈಗ ಸಸ್ಪೆಂಡ್ ಆಗಿದ್ದಾರೆ, ಜೊತೆಗೆ ಕಾನೂನು ಕ್ರಮಗಳನ್ನು ಜರುಗಿಸಬೇಕು, ಇನ್ನೂ ತನಿಖೆ ಬಾಕಿ ಉಳ್ಕೊಂಡಿದೆ. ಯಾವ ರೀತಿ ನಡೆಯುತ್ತೆ ತನಿಖೆ? ಈ ವಿಡಿಯೋ ಮಾಡಿದವರಿಂದ ಹಿಡಿದು ವೈರಲ್ ಆಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಯಾವಾಗ ನಡೆದಿದ್ದು ಎಲ್ಲ ಆ್ಯಂಗಲ್ನಲ್ಲೂ ನಡೆಯುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಾದರೆ ಶರತ್, ಈಗಾಗಲೇ ಏನು ಅವರನ್ನ ಅಮಾನತು ಮಾಡಲಾಗಿರುವಂತದ್ದು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಕೂಡ ಈಗ ಸಾಕಷ್ಟು ಮುಜುಗರ ಉಂಟಾಗಿದೆ. ಆ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ಒಂದು ತನಿಖಾ ತಂಡವನ್ನು ಕೂಡ ರಚನೆ ಮಾಡಲಾಗುತ್ತೆ ಅಂತ ಹೇಳಿ ನಿನ್ನೆ ಕೂಡ ಸಿಎಂ ಅವರು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಒಂದು ಟೀಮ್ ಅನ್ನು ಕೂಡ ರಚನೆ ಮಾಡಲಾಗುತ್ತೆ ಹಾಗೂ ಇವರಿಂದ ಸ್ಟೇಟ್ಮೆಂಟ್ಗಳನ್ನು ಕೂಡ ಪಡೆದುಕೊಳ್ಳಲಾಗುತ್ತೆ. ಯಾವ ಒಂದು ವರ್ಷದಲ್ಲಿ ಅಂದ್ರೆ ಎಷ್ಟು ವರ್ಷಗಳ ಹಳೆಯ ಒಂದು ವಿಡಿಯೋ ಇದು ಅಂತ ಹೇಳಿ ಅದಕ್ಕೆ ಒಂದು ಸ್ಪಷ್ಟೀಕರಣವನ್ನು ಕೂಡ ಕೊಡಬೇಕಾಗುತ್ತೆ. ಅವರೇ ಹೇಳಿದಂತೆ ಬೆಳಗಾವಿಯಲ್ಲಿ ಆಗಿರುವಂತಹ ವಿಡಿಯೋ ಅಂತ ಹೇಳಿ ಅಲ್ಲಿ ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರೊಂದಿಗೆ ಈ ರೀತಿಯಾಗಿ ವರ್ತನೆ ಮಾಡಿರುವಂತದ್ದು ಅಂತ ಹೇಳಿ ಆರಂಭಿಕದಲ್ಲಿ ಕೂಡ ಹೇಳಿಕೆಗಳನ್ನು ಪಡ್ಕೊಂಡು, ಅದಾದ ಬಳಿಕ ಆ ಮಹಿಳೆಯರು ಯಾರಿದ್ದಾರೆ ಅಂತ ಹೇಳಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಹೇಳಿಕೆಗಳನ್ನು ಪಡ್ಕೊಂಡು ಯಾವ ಉದ್ದೇಶಕ್ಕೋಸ್ಕರ ಅಂತ ಹೇಳಿ ಕೂಡ ಮಾಡಲಾಗುತ್ತೆ. ಮತ್ತೆ ವಿಡಿಯೋ ಮಾಡಿದ್ದು ಯಾವಾಗ, ಅದರ ಒಂದು ಅಸಲಿ ವಿಡಿಯೋಗಳು ಏನು, ಮತ್ತೆ ಮಾರ್ಕ್ ಮಾಡಿರುವಂತಹ ವಿಡಿಯೋಗಳು ಯಾವುದು ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ಇದರ ಜೊತೆಲೆ ಕೂಡ ಯಾರಾದ್ರೂ ದೂರನ್ನ ಕೊಟ್ಟಿದ್ರ, ದೂರಿನ ಆಧಾರದ ಮೇಲೆ ತನಿಖೆ ಎಲ್ಲಿವರೆಗೂ ಕೂಡ ಬಂದಿತ್ತು, ತನಿಖೆ ಹಂತದಲ್ಲಿ ಸಾಕ್ಷಿಗಳನ್ನಾಗಿ ಏನೆಲ್ಲ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಹಾಗಾಗಿ ಅಧಿಕಾರಿಗಳು ಈ ಒಂದು ಟೀಮ್ ಅನ್ನು ರಚನೆ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಪ್ರೊಸೀಜರ್ ಕೂಡ ಆಗ್ತಾ ಹೋಗುತ್ತೆ. ಇದಕ್ಕೆ ಅಧಿಕಾರಿಗಳ ಜೊತೆಗೆ ಇವರು ಎಷ್ಟರ ಮಟ್ಟಿಗೆ ಸಹಕಾರವನ್ನು ಮಾಡ್ತಾರೆ ಅಂದ್ರೆ ತನಿಖೆಗೆ ಸಹಕಾರ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ರಾಮಚಂದ್ರ ರಾವ್ ಅವರನ್ನ ಭೇಟಿ ಮಾಡಿ ಅವರಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳುವ ಜೊತೆಗೆ ಸಂತ್ರಸ್ತ ಮಹಿಳೆಯರು ಯಾರಿದ್ದಾರೆ ಅವರನ್ನು ಕೂಡ ಈಗ ಪತ್ತೆ ಹಚ್ಚೋ ಕೆಲಸಕ್ಕೆ ಮುಂದಾಗಬೇಕು. ಮತ್ತೆ ಯಾವ ಒಂದು ಮೊಬೈಲ್ ನಲ್ಲಿ ಈ ಒಂದು ವಿಡಿಯೋಗಳನ್ನು ರೆಕಾರ್ಡ್ ಮಾಡಲಾಗಿತ್ತು, ಅಸಲಿ ವಿಡಿಯೋಗಳು ಎಷ್ಟಿದೆ, ಕೇವಲ 3 ಜನ ಮಹಿಳೆಯರಿಗೆ ಈ ರೀತಿಯಾಗಿ ದೌರ್ಜನ್ಯ ಎಸಗಿರುವಂತದ್ದ ಅಥವಾ ಇವರಿಂದ ಹಲವು ಮಹಿಳೆಯರು ಏನಾದರೂ ಈ ರೀತಿಯಾದಂತಹ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅನ್ನೋದನ್ನು ಕೂಡ ಈಗ ಅಧಿಕಾರಿಗಳು ತನಿಖೆಯನ್ನು ಮಾಡಬೇಕಾಗುತ್ತೆ. ಇದರಲ್ಲಿ ತಪ್ಪಿತಸ್ಥರ ಆಗಿದ್ದೇ ಆದರೆ ಅವರ ವಿರುದ್ಧ ಮತ್ತಷ್ಟು ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಈಗ ಅಮಾನತನ್ನು ಮಾಡಿ ಆದೇಶ ಮಾಡಿರುವಂತದ್ದು, ಆದ್ರೆ ಇದರಲ್ಲಿ ಇವರ ಪ್ರಮುಖವಾದ ಪಾತ್ರ ಏನು, ಯಾಕೆ ಈ ರೀತಿಯಾದಂತಹ ಒಂದು ಕೆಲಸಕ್ಕೆ ಅವರು ಮುಂದಾದ್ರು ಅನ್ನೋಂಥದ್ದು ಕೂಡ ಎಲ್ಲ ಒಂದು ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆ ಸಾರಾಂಶವು ಕೂಡ ತಿಳಿದು ಬರಬೇಕಾಗಿರುವಂತದ್ದು ಶರತ್. ಎಸ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.